IVF ಇದು ಬಹುಶಃ ನಾನು ಮೊದಲ ಬಾರಿಗೆ ಕೇಳಿದೆ ಆಯುರ್ವೇದದಲ್ಲಿ ಈ ಪದ್ಧತಿ ಇದೆ ಅಂತ. IVF ಅನ್ನೋದು ಏನಾಗ್ಬಿಟ್ಟಿದೆ ಅಂದ್ರೆ ಆ ಹೆಸರು ಮಕ್ಕಳಾಗದೇ ಇದ್ರೆ IVF ಅನ್ನೋದು ಆಗೋಗ್ಬಿಟ್ಟಿದೆ. ಯಾವ ರೀತಿಯ ಒಂದು ಚಿಕಿತ್ಸೆಯನ್ನ ನೀವು ಪ್ರಾರಂಭದಲ್ಲಿ ಕೊಡ್ತೀರಿ? ನಮ್ಗೆ ಆಗ್ಲೇ ಇಲ್ಲ ಅಂದ ತಕ್ಷಣ IVF ಅಂತ ತುಂಬಾ ಸೀರಿಯಸ್ ಚಿಕಿತ್ಸೆಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ಆಯುರ್ವೇದದ ಪ್ರಕಾರ ಸಂತಾನಹೀನತೆ ಆಗೋದಕ್ಕೆ ಕಾರಣ ಏನು? IVF ಸೆಂಟರ್ಗಳು ಬಂದ ಮೇಲೆ ಅದೇ ನನಗೆ ಆಗ್ತಾ ಇಲ್ಲ ಅಂದ್ರೆ ಅದೊಂದೇ ದಾರಿ ಅನ್ನೋದು ಆಗೋಗ್ಬಿಟ್ಟಿದೆ. ಅದೊಂದೇ ದಾರಿ ಅಲ್ಲ. ಆಯುರ್ವೇದದಲ್ಲಿ ಬಹಳಷ್ಟು ಹೇಳಿದ್ದಾರೆ, ಬಹಳಷ್ಟು. ನನಗೂ ಒಂದು 700ಕ್ಕೂ ಹೆಚ್ಚು ದಂಪತಿಗಳಿಗೆ ಆರೋಗ್ಯವಂತ ಮಕ್ಕಳಾಗಿದ್ದಾರೆ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಕೃತಿಯೇ ಸೃಷ್ಟಿಯ ಮೂಲ. ಪ್ರಕೃತಿ ಚೆನ್ನಾಗಿದ್ದರೆ ಭೂಮಿಯ ಫಲವತ್ತತೆ ಚೆನ್ನಾಗಿರುತ್ತೆ, ಬೆಳೆ ಚೆನ್ನಾಗಿರುತ್ತೆ, ಜಲ ಸಮೃದ್ಧಿಯಾಗಿರುತ್ತೆ. ಈ ಆಹಾರ ಪದ್ಧತಿ, ನೀರು ಯಾವಾಗ ನಮಗೆ ಸಮೃದ್ಧಿಯಾಗಿ ಸಿಗುತ್ತೆ ಆಗ ಜನಜೀವನ ಕೂಡ ಆರೋಗ್ಯವಾಗಿರುತ್ತೆ. ಹಾಗಾಗಿ ಪ್ರಕೃತಿ ಅನ್ನೋದು ಆರೋಗ್ಯವಾಗಿರೋದು ಇಲ್ಲಿ ಬಹಳ ಮುಖ್ಯ. ಕಾಲ ಕಾಲಕ್ಕೆ ಮಳೆ ಬೆಳೆ ಆದ್ರೇ ಎಲ್ಲನೂ ಸುಗಮವಾಗಿ ಸಾಗತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಇವತ್ತಿನ ಧಾವಂತದ ಬದುಕಿನಲ್ಲಿ ನಾವು ಇದನ್ನು ಕಳ್ಕೊಳ್ತಾ ಇದ್ದೇವೆ. ನಾವು ಮುಂಚಿಂದನೂ ಹೇಳೋ ಹಾಗೆ ಪ್ರಕೃತಿಯನ್ನು ನಾವು ಹೆಣ್ಣಿಗೆ ಹೋಲಿಸ್ತೇವೆ. ಪ್ರಕೃತಿ ಯಾವಾಗ ಪುರುಷನ ಸಂಪರ್ಕಕ್ಕೆ ಬಂದಾಗ ಆಗ ಅಲ್ಲಿ ಪ್ರಕೃತಿಯಲ್ಲಿ ಫಲವತ್ತತೆಯನ್ನು ಕಾಣ್ತೇವೆ. ಅದೇ ಸೃಷ್ಟಿಯ ಮೂಲ. ಅಂದರೆ ಪ್ರಕೃತಿಯಲ್ಲಿ ಸಂತಾನ ಉತ್ಪತ್ತಿಯನ್ನು ನಾವು ಕಾಣ್ತೇವೆ. ಆದರೆ ಈ ಪ್ರಕೃತಿಯಲ್ಲೇ, ಅಂದರೆ ಹೆಣ್ಣಿನ ಮೂಲದಲ್ಲೇ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿದ್ರೆ ಸಂತಾನಹೀನತೆ ಅನ್ನೋದು ನಾವು ಇಲ್ಲಿ ಕಾಣ್ತೇವೆ. ಬಹಳಷ್ಟು ಇವತ್ತಿನ ಧಾವಂತದ ಬದುಕಿನಲ್ಲಿ ಈ ಸಂತಾನಹೀನತೆಯನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೆ ಕಾರಣಗಳೇನು? ಪ್ರಕೃತಿಯಲ್ಲಿನ ಬದಲಾವಣೆ ಹೌದು. ಇವತ್ತು ಪ್ರಪಂಚ ನಾಗಾಲೋಟದಿಂದ ಸಾಗ್ತಾ ಇದೆ. ಎಲ್ಲರೂ ಒತ್ತಡದಲ್ಲಿದ್ದಾರೆ. ಅದನ್ನು ಸಾಧಿಸಬೇಕು, ಇದನ್ನು ಸಾಧಿಸಬೇಕು, ಸಮಾನತೆ, ಅದು ಇದು ಅಂತೆಲ್ಲ ಹೇಳಿ ಹೆಣ್ಣು ಅಥವಾ ಗಂಡು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಮಾನಸಿಕ ಅಸ್ವಸ್ಥತೆ ಇದೆ, ಒತ್ತಡದ ಬದುಕಿದೆ. ಇದೆಲ್ಲದರ ಫಲಿತಾಂಶದಿಂದ ಇವತ್ತು ಸಂತಾನಹೀನತೆ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಯನ್ನು ನಾವು ಕೊಡಬಹುದು ಅಂತ ನೋಡಿದ್ರೆ ಇವತ್ತು ರಸ್ತೆಗೊಂದರಂತೆ ನಾವು IVF ಸೆಂಟರ್ಗಳನ್ನು ಕಾಣ್ತಾ ಇದ್ದೇವೆ. ಏನಿದು IVF? ಇನ್ ವೈಟ್ರೋ ಫರ್ಟಿಲೈಸೇಷನ್ ಅಂದರೆ ಅಸ್ವಾಭಾವಿಕವಾಗಿ, ಆರ್ಟಿಫಿಷಿಯಲ್ ಆಗಿ ಸಂತಾನ ಉತ್ಪತ್ತಿಯನ್ನು ಮಾಡುವಂಥ ಒಂದು ಪದ್ಧತಿ. ಇದು ಆಂಗ್ಲ ವೈದ್ಯಕೀಯ ಪದ್ಧತಿ. ಆದರೆ ನಾವು ಭಾರತೀಯರು ಧನ್ವಂತರಿಯನ್ನು ಆರಾಧಿಸೋರು, ಚರಕ ಶುಶ್ರುತರಂತಹ ಪ್ರಾಚೀನ ವೈದ್ಯರನ್ನು ನಂಬಿರೋಂಥರು. ಪ್ರಾಚೀನ ಆಯುರ್ವೇದ ಪದ್ಧತಿ ನಮ್ಮ ಭಾರತೀಯ ಪರಂಪರೆ, ನಮ್ಮ ಭಾರತೀಯತೆಯ ಮೂಲ. ಇಲ್ಲಿ ನಾವು IVF ಅನ್ನು ಕಾಣಬಹುದಾ? ಈ ಪದ್ಧತಿ ನಮ್ಮಲ್ಲಿದೆಯಾ? ಹೌದು, ನಿಜಕ್ಕೂ ಇದೊಂದು ಅಚ್ಚರಿಯ ವಿಚಾರ. ಹೌದು, ಇದರ ಬಗ್ಗೆ ನಮಗೆ ಸವಿವರವಾಗಿ ತಿಳಿಸಿಕೊಡೋದಕ್ಕೆ ವಿಶೇಷ ಅತಿಥಿಯೊಬ್ಬರು, ವಿಶೇಷ ವೈದ್ಯಕೀಯ ಆಯುರ್ವೇದ ವೈದ್ಯರೊಬ್ಬರು ನಮ್ಮೊಂದಿಗೆ ಇವತ್ತಿದ್ದಾರೆ. ಅವರನ್ನು ಬರಮಾಡಿಕೊಳ್ಳೋಣ. ಅವರೇ ಡಾಕ್ಟರ್ ಅನುಪಮಾ ಸಂತೋಷ್. ಡಾಕ್ಟ್ರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಈ ಹೊಸ ದಿಗಂತ ಡಿಜಿಟಲ್ ಕಾರ್ಯಕ್ರಮಕ್ಕೆ ತಮಗೆ ಆದರವಾದಂತಹ ಆತ್ಮೀಯವಾದಂತಹ ಸ್ವಾಗತ. ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ಬಂದು. ಥ್ಯಾಂಕ್ ಯು ಡಾಕ್ಟರ್. ಬಹುಶಃ ನೀವು 25 ವರ್ಷಗಳಿಂದ ಈ ಆಯುರ್ವೇದ ವೈದ್ಯಕೀಯ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀರಿ. IVF ಇದು ಬಹುಶಃ ನಾನು ಮೊದಲ ಬಾರಿಗೆ ಕೇಳಿದೆ ಆಯುರ್ವೇದದಲ್ಲಿ ಈ ಪದ್ಧತಿ ಇದೆ ಅಂತ. ಅಂದರೆ ಇದನ್ನು IVF ಅಂತ ಹೇಳೋದಿಲ್ಲ. ಹೌದು, ಅದರ ಬಗ್ಗೆ ಮುಂದೆ ಮಾತಾಡೋಣ. ನೀವು ಬೆಂಗಳೂರಿನಲ್ಲಿ ಶ್ರೇಷ್ಠ ಆಯುರ್ವೇದಿಕ್ ಸೆಂಟರ್ ಅಂತ ಪ್ರಾರಂಭ ಮಾಡಿದ್ದೀರಿ. ಅದು ಕೂಡ 25 ವರ್ಷ ಮುಗಿಸಿ ನಾಗಾಲೋಟದಲ್ಲಿ ಓಡ್ತಾ ಇದೆ. ಬಹಳಷ್ಟು ದಂಪತಿಯರಿಗೆ ನೀವು ಚಿಕಿತ್ಸೆಯನ್ನು ಕೊಟ್ಟಿದ್ದೀರಿ, ಅದರ ಫಲವನ್ನು ಕೂಡ ಪಡ್ಕೊಂಡಿದ್ದೀರಿ. ಹೇಳಿ, ನಿಮ್ಮ ಶ್ರೇಷ್ಠ ಆಯುರ್ವೇದ ಸೆಂಟರ್ ಬಗ್ಗೆ, ಹಾಗೆಯೇ ನೀವು ಧನ್ವಂತರಿ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಆಯುರ್ವೇದ ವೈದ್ಯರು, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ವಿವರಗಳನ್ನು ನಮಗೆ ತಿಳಿಸ್ಕೊಡಿ. ನಾನು ಆಯುರ್ವೇದ
ಡಿಗ್ರಿ ಮುಗಿಸಿದ್ದು 2001ರಲ್ಲಿ. ಅದಕ್ಕೆ ಮುಂಚೆನೇ ನಮ್ಮ ಪತಿ ಡಾಕ್ಟರ್ ಸಂತೋಷ್ ಅಂತ ಅವ್ರು 1997ನಲ್ಲಿ ಶ್ರೇಷ್ಠ ಆಯುರ್ವೇದಿಕ್ ಸೆಂಟರ್ ಶುರು ಮಾಡಿದರು. ಅವರು ಕೇರಳದಲ್ಲಿ ತಲೆತಲಾಂತರದಿಂದ ಆಯುರ್ವೇದ ಪದ್ಧತಿನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮನೆಯಲ್ಲಿರೋರೆಲ್ಲ ಆಯುರ್ವೇದ ವೈದ್ಯರು. ಆ ಇನ್ಸ್ಪಿರೇಷನಿಂದ ನಾವು ಶುರು ಮಾಡಿದ್ವಿ. ಹಾಗೆ ನೋಡಿದ್ರೆ 2001ರಲ್ಲಿ ತುಂಬ ಕಮ್ಮಿ ಆಯುರ್ವೇದ ಇತ್ತು ಬೆಂಗಳೂರಲ್ಲಿ. ಆಯುರ್ವೇದ ಕೇಳಿದವರೇ ತುಂಬ ಕಮ್ಮಿ. ಆದರೂ ನಾವು ಅದನ್ನು ಓದಿದ್ಮೇಲೆ ನಾವು ಅದನ್ನೇ ಮಾಡಬೇಕು, ಇದನ್ನೇ ನಾವು ಜನಗಳಿಗೆ ಇದರಿಂದನೇ ಉಪಯೋಗ ಮಾಡಬೇಕು, ಆ ಶಕ್ತಿ ಆಯುರ್ವೇದಕ್ಕಿದೆ ಅನ್ನೋ ನಂಬಿಕೆನಲ್ಲಿ ಶುರು ಮಾಡಿದ್ವಿ. 2010 ತನಕನೂ ಬಹಳ ಕಷ್ಟ ಆಯಿತು. ಬಿಕಾಸ್ ನಾವು ಬೇರೆ ಯಾವ ಥರನೂ ಯಾವ ಮಿಕ್ಸು ಮಾಡ್ತಾ ಇರಲಿಲ್ಲ. ಪೂರ್ತಿ ಆಯುರ್ವೇದದಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಬಂದ್ವಿ. ಆಮೇಲೆ ನಿಧಾನವಾಗಿ ಸತತವಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾ ಜನಗಳಿಗೆ ಓ ಇದು ಒಂದು ಪದ್ಧತಿ ಇದೆ, ಇದು ಜೆಂಟಲ್ ಆಗಿ ಮಾಡುತ್ತೆ, ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ, ಲೇಟ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಮರೆತು ಬರೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಕೋವಿಡ್ ಸಮಯದ ಆದಮೇಲಂತೂ ನಾವು ಕೋವಿಡ್ ಟೈಮಲ್ಲೂ ಸುಮಾರು ಸಾವಿರಾರು ಮೈಲ್ಡ್ ಟು ಮಾಡ್ರೇಟ್ ಕೋವಿಡ್ ಕೇಸಸಲ್ಲಿ ಆಯುರ್ವೇದ ಪದ್ಧತಿಯಿಂದನೇ ಚಿಕಿತ್ಸೆ ಮಾಡಿ ಅವರು ಆಸ್ಪತ್ರೆಗೆ ಹೋಗದೇ ಇರೋ ಥರ ನೋಡ್ಕೊಂಡ್ವಿ. ಅದಾದಮೇಲೆ ಸುಮಾರು ಜನಕ್ಕೆ ಇವಾಗ ಅದು ನಂಬಿಕೆ ಬಂದಿದೆ, ಓ ಇದು ಒಂದು ಮೆಡಿಕಲ್ ಸೈನ್ಸು, ಇದನ್ನು ನೋಡ್ಬೋದು. ಬರೀ ಏನೋ ಒಂದು ಆದಮೇಲೆ ನಾನು ಒಂದು ಮಾತ್ರೆ ನುಂಗೋದಕ್ಕಿಂತ ಅದಾಗದೇ ಇರೋ ಥರ ನೋಡ್ಕೊಳ್ಳೋದು ತುಂಬ ಮುಖ್ಯ ಅಂತ. ನಾನು 2001ರಲ್ಲಿ ಶುರು ಮಾಡಿದಾಗ ನಾನು ಸಾಮಾನ್ಯ ಬರೀ ಸ್ತ್ರೀಯರನ್ನೇ ನೋಡ್ತಾ ಇದ್ದೆ, ಸ್ತ್ರೀಯರು ಮತ್ತು ಮಕ್ಕಳದೇ ನೋಡ್ತಾ ಇದ್ದಿದ್ದು. ಸುಮಾರು ಒಂದು 15 ವರ್ಷದಿಂದ ಈ ಸಂತಾನಹೀನತೆ ಜಾಸ್ತಿ ಆದಮೇಲೆ ಇವಾಗ ನಮ್ಮ ಬಗ್ಗೆ ಗೊತ್ತಿರೋರು ಇದಕ್ಕೂ ನೀವು ಚಿಕಿತ್ಸೆ ಮಾಡ್ತೀರಾ ಅಂತ ಅಂದ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರು. ಆವಾಗ ಅದರಿಂದನೇ ಒಂಥರ ಆರ್ಗ್ಯಾನಿಕ್ ಆಗಿ ಅದೇ ಇವಾಗ ನನ್ನ ಪ್ರಾಕ್ಟೀಸ್ ಸುಮಾರು ಫರ್ಟಿಲಿಟಿ ಪ್ರಾಕ್ಟೀಸೇ ಆಗೋಗ್ಬಿಟ್ಟಿದೆ. IVF ಸೆಂಟರ್ಗಳು ಬಂದ ಮೇಲೆ ಅದೇ ನನಗೆ ಆಗ್ತಾ ಇಲ್ಲ ಅಂದ್ರೆ ಅದೊಂದೇ ದಾರಿ ಅನ್ನೋದು ಆಗ್ಬಿಟ್ಟಿದೆ. ಅದನ್ನ ನಾವು ಅದೊಂದೇ ದಾರಿ ಅಲ್ಲ, ಕೆಲವ್ರಿಗೆ ಬೇಕಾಗ್ಬೋದು. ನಾನು IVF ವಿರುದ್ಧ ಅಲ್ಲ, ಕೆಲವರು ಖಂಡಿತ ಅದು ಬೇಕಾಗಬಹುದು. ಕೆಲವೊಂದ್ಸಲ ನಾನೇ ತೀರಾ ಆ ಥರ ಕೇಸ್ಗಳಿದ್ದು, ಫಾರ್ ಎಕ್ಸಾಂಪಲ್ ಫೆಲೋಪಿಯನ್ ಟ್ಯೂಬ್ಗಳೇ ಇರೋದಿಲ್ಲ, ಆ ಥರ ಕೇಸಸಲ್ಲಿ ಕಳಿಸಿದ್ದು ಇದೆ. ಆದರೆ ಪ್ರತಿಯೊಬ್ಬರಿಗೂ ಯಾರಿಗೂ ಒಂದು 2 ವರ್ಷ ಪ್ರಯತ್ನ ಪಟ್ವಿ, ನಮ್ಗೆ ಆಗಲೇ ಇಲ್ಲ ಅಂದ ತಕ್ಷಣ IVF ಅಂತ ತುಂಬ ಸೀರಿಯಸ್ ಚಿಕಿತ್ಸೆಗೆ ಹೋಗೋ ಅವಶ್ಯಕತೆ ಇಲ್ಲ. ಆಯುರ್ವೇದದಲ್ಲಿ ಬಹಳಷ್ಟು ಹೇಳಿದ್ದಾರೆ, ಬಹಳಷ್ಟು ನನಗೂ ಒಂದು 700ಕ್ಕೂ ಹೆಚ್ಚು ದಂಪತಿಗಳಿಗೆ ಆರೋಗ್ಯವಂತ ಮಕ್ಕಳಾಗಿದ್ದಾರೆ. ಇದೆಲ್ಲ ಏನು ಮಾಡಿದೆ, ಅದಕ್ಕೆ ಈ ವಿಷಯ ಜನಗಳಿಗೆ ತಲುಪಿಸ್ಬೇಕು ಅಂತ ಈ ನನ್ನ ಪ್ರಯತ್ನ. IVF ಅನ್ನೋದು ಅದೊಂದು ಇಂಗ್ಲಿಷ್ ಹೆಸರು ಅಲ್ವಾ? ಅದೊಂದು ಆಂಗ್ಲ ವೈದ್ಯಕೀಯ ಪದ್ಧತಿ. IVF ಅಂತಾನೆ ಹೇಳ್ತಾರಾ ಆಯುರ್ವೇದದಲ್ಲೂ, ಅಥವಾ ಅದಕ್ಕೆ ಬೇರೆ ಯಾವ ಹೆಸರಿದೆ? ಯಾವ ರೀತಿಯ ಒಂದು ಚಿಕಿತ್ಸೆಯನ್ನ ನೀವು ಪ್ರಾರಂಭದಲ್ಲಿ ಕೊಡ್ತೀರಿ? ಈಗ IVF ಅನ್ನೋದು ಏನಾಗ್ಬಿಟ್ಟಿದೆ ಅಂದ್ರೆ ಆ ಹೆಸರು ಮಕ್ಕಳಾಗದೇ ಇದ್ರೆ IVF ಅನ್ನೋದು ಆಗೋಗ್ಬಿಟ್ಟಿದೆ. ನಮ್ದ್ರಲ್ಲಿ IVF ಅಂದ್ರೆ ಈಗ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಅವರು ದೇಹದೊಳಗಡೆ ಏನಾಗಬೇಕೋ ಅದನ್ನ ಹೊರಗಡೆ ಲ್ಯಾಬಲ್ಲಿ ಮಾಡಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತಿದ್ರಲ್ಲ, ಅದೇನೆ. ಅದಕ್ಕೆ ಆಗಿ ಕೇವಲ 47 ವರ್ಷ ಆಗಿದೆ ಅಷ್ಟೇನೆ, ಅವಾಗ ಅಷ್ಟೊಂದು ಆಗ್ಬಿಟ್ಟಿದೆ. ಅದೇ ರೀತಿ ನಮ್ಮ ಬೇಸಿಕ್ ಏನು ಅಂದ್ರೆ ಮಕ್ಕಳು ಆಗೋದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಆ ಶಕ್ತಿ ಎಲ್ಲ ಗಂಡು ಹೆಣ್ಣಿಗೆ ನಾವು ಹುಟ್ಟದಾಗ್ಲೇ ಪಡ್ಕೊಂಡು ಬಂದಿರ್ತೀವಿ. ಆದ್ರೆ ಅದು ಆಗ್ತಾ ಇಲ್ಲ. ಇಂಥ ನೈಸರ್ಗಿಕವಾಗಿರೋದು ಯಾಕೆ ಆಗ್ತಾ ಇಲ್ಲ ಅಂತ ನೋಡ್ತೀವಿ. ನಾನು ಶುರು ಮಾಡೋದೇ ಹಾಗೆ. ನಾನು ಅದನ್ನ ಏನು ಅದು ಅಡೆತಡೆ ಏನು, ವಾಟ್ ಇಸ್ ದ ಆಬ್ಸ್ಟೆಕಲ್, ಏನಿಂದ ಯಾವ್ದ್ರಿಂದ ಆಗ್ತಾ ಇಲ್ಲ ನ್ಯಾಚುರಲ್ ಆಗೋದು, ಅದನ್ನ ನೋಡ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಕ್ ಶುರು ಮಾಡ್ತೀವಿ. ನಾನು ಡೈರೆಕ್ಟ್ ಆಗಿ ಗರ್ಭಾಶಯಕ್ಕೋಸ್ಕರ ಇಲ್ಲ ಅಂದ್ರೆ ಈ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಮಾತ್ರ ಮಾಡ್ಕೊಂಡು ಹೋಗಲ್ಲ. ಸಾಮಾನ್ಯವಾಗಿ IVF ಅಲ್ಲಿ ಅದೊಂದೇ ಮಾಡ್ತಾರೆ. ನಾವು ಅಂದ್ರೆ ಏನಿದು ಅಡಚಣೆ, ಸಣ್ಣ ಪುಟ್ಟದಿರ್ಬೋದು, ದೊಡ್ಡದಿರ್ಬೋದು, ಅಥವಾ ಇನ್ನೊಂದು ಕಾಯಿಲೆ ಕಾರಣದಿಂದ ಇರ್ಬೋದು, ಅದನ್ನ ನೋಡ್ಕೊಂಡು ಚಿಕಿತ್ಸೆ ಕೊಡ್ತೀನಿ. ಅಂದ್ರೆ ಆಯುರ್ವೇದದಲ್ಲಿ IVF ಅಂದ್ರೆ ಆಯುರ್ವೇದದಲ್ಲಿ ಸಂತಾನಹೀನತೆಗೆ ಚಿಕಿತ್ಸೆ, ಆ ತರ ಹೇಳ್ಬೋದು. ಈ ಆಯುರ್ವೇದದ ಪ್ರಕಾರ ಸಂತಾನಹೀನತೆ ಆಗೋದಕ್ಕೆ ಕಾರಣ ಏನು? ಇದೊಂದು ತುಂಬಾ ಒಳ್ಳೆ ಪ್ರಶ್ನೆ. ಆಯುರ್ವೇದದಲ್ಲಿ ಸಂತಾನಹೀನತೆ ಅಥವಾ ಬಂಜೆತನ ಅಂತ ಏನ್ ಹೇಳ್ತೀವೋ ಅದನ್ನ ಪ್ರಧಾನ ವ್ಯಾಧಿ ಅಂತಾನೆ ಕನ್ಸಿಡರ್ ಮಾಡೋದಿಲ್ಲ. ಅದನ್ನ ಉಪದ್ರವ ಅಂತ ಹೇಳ್ತಾರೆ. ಬೇರೆ ಕಾರಣಗಳಿಂದ, ಬೇರೆ ವ್ಯಾಧಿಗಳಿಂದ ಈ ಉಪದ್ರವ ಬರುತ್ತೆ ತಾನಾಗಿ. ಯಾಕಂದ್ರೆ ಇದೊಂದು ನೈಸರ್ಗಿಕ ಪ್ರಕ್ರಿಯೆ, ಅದೇ ಕಾರಣ, ಇದೇ ಒಂದು ಸೆಪರೇಟ್ ಡಿಸೀಸ್ ಅಲ್ಲ.
ಓಕೆ, ಅದರಿಂದನೇ ಅದ್ರ ಮೂಲ ಏನು, ಅದ್ರ ಪ್ರಧಾನ ವ್ಯಾಧಿ ಏನ್ ಅಂತ ತಿಳ್ಕೊಂಡ್ರೆ ಈಗ ಆಗತ್ತೆ. ಸುಮಾರು ಕಾರಣಗಳ ಹೇಳಿದ್ದಾರೆ. ಯೋನಿ ದೋಷ ಅಂದ್ರೆ ಯೂಟ್ರಸ್ ಅಲ್ಲಿ ಅಥವಾ ರಿಪ್ರೊಡಕ್ಟಿವ್ ಸಿಸ್ಟಮ್, ಮೇಲ್ ಆರ್ ಫಿಮೇಲ್ ಇಬ್ಬರಿಂದನೂ ಏನಾದ್ರೂ ಆಗ್ಬೋದು. ಎರಡನೇ ಕಾರಣ ಮನಸೋಭಿತಾಪಾತ್ ಅಂತ ಹೇಳಿದ್ದಾರೆ. ಅಂದ್ರೆ ಚರಕ ಸಂಹಿತೆನಲ್ಲೇ ಹೇಳಿದ್ದಾರೆ, ಅದು ನಮ್ದು ಅತ್ಯಂತ ಪುರಾತನವಾದ ಸಂಹಿತೆ. ಅದರಲ್ಲೇ ಎರಡನೇ ಕಾರಣ ಆಗಿ ಮನಸೋಭಿತಾಪಾತ್. ಇವಾಗ ಒತ್ತಡ, ಸ್ಟ್ರೆಸ್ ಅಂತ ಮಾತಾಡ್ತಾ ಇದೀವಲ್ಲ, ಅದನ್ನ ಕಂಡುಹಿಡಿದಿದ್ದಾರೆ, ಇದರಿಂದ ಆಗ ಸಾಧ್ಯತೆ ಇದೆ ಅಂತ. ಅಥವಾ ಏನಾದ್ರೂ ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ನಿಮ್ಮ ಎಗ್ ಅಲ್ಲಿ ಅಥವಾ ಸ್ಪರ್ಮ್ ಅಲ್ಲಿ ಏನಾದ್ರೂ ತೊಂದರೆ ಇರೋದು, ಶುಕ್ಲಾಸೃಕ್ ದೋಷ ಅಂತ ಹೇಳ್ತೀವಿ ಅದಕ್ಕೆ. ಆಮೇಲೆ ನಾಲ್ಕನೇದಾಗ್ಲಿ ಆಹಾರ ವಿಹಾರ ದೋಷ ಅಂತ ಕೂಡ ಹೇಳಿದ್ದಾರೆ. ಡಯಟ್ ಅಂಡ್ ಲೈಫ್ ಸ್ಟೈಲ್ ಅಂತ ಈಗ ಮೂರತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತೀವಲ್ಲ, ಅದು ಆಲ್ರೆಡಿ ಹೇಳಿದ್ದಾರೆ. ಆಮೇಲೆ ಅಕಾಲ ಯೋಗ ಅಂದ್ರೆ ವಯಸ್ಸು ಜಾಸ್ತಿ ಆಗಿರೋದು ಅಥವಾ ಕರೆಕ್ಟ್ ಟೈಮ್ ಅಲ್ಲಿ ಸಂಭೋಗ ನಡೆಸದೇ ಇರೋದು, ಎರಡೂನು ಅಕಾಲ ಯೋಗದ ಅನ್ಬೋದು. ಕೊನೆಯದಾಗಿ ಬಲ ಸಂಶಯ. ಎಲ್ಲ ಇದ್ರೂನು ಆಕೆನಲ್ಲಿ ಆ ತಾತನಲ್ಲಿ ಬಲ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಕೂಡ ಸಂತಾನ ಆಗೋದು ನಿಧಾನ ಆಗ್ಬೋದು ಅಥವಾ ಸಪ್ರಜೆ ಆಗದೆ ಇರ್ಬೋದು, ಒಳ್ಳೆ ಆರೋಗ್ಯವಂತ ಮಗು ಹುಟ್ಟದೇ ಇರ್ಬೋದು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಈ ಡೆಫಿನೇಷನ್ ಇಂದಾನೇ ನಮಗ್ ಗೊತ್ತಾಗತ್ತೆ ಇದು ಪ್ರಧಾನ ವ್ಯಾಧಿ ಅಲ್ಲ, ಅದೇ ಒಂದು ಅದಕ್ಕೆ ಬೇರೆ ಬೇರೆ ವ್ಯಾಧಿಗಳ ಕಾರಣದಿಂದ ಇದು ಒಂಥರ ಬ್ಯಾಡ್ ಸೈಡ್ ಎಫೆಕ್ಟ್ ಅಂತ ಹೇಳಿದ್ದಾರೆ. ಈ ಡೆಫಿನೇಷನ್ ಹಿಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ.